ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಳು ಬರ್ತಾ ಇದೆಯಾ? ಅಳ್ಬೇಡಮ್ಮ. ದಿನ ಹತ್ರ ಡಿಹೈಡ್ರೇಷನ್ ಆಗುತ್ತೆ. ಬಾಡಿಯಲ್ಲಿ ನೀರು ಖಾಲಿ ಆದರೆ 108 ಕಾಯಿಲೆಗಳು ಒಕ್ಕರ್ಸ್ಕೊಳ್ತವೆ. ನೋಡಮ್ಮ ಸುಮ, ತುಂಬಿದ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕಿದ್ರೆ ಆ ಹೆಣ್ಣಿಗೂ ಶ್ರೇಯಸ್ಸಲ್ಲ, ಈ ಮನೆಗೂ ಶ್ರೇಯಸ್ಸಲ್ಲ. ನಿನಗೆ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಹೊಸಲಲ್ಲಿ ಇನ್ನೊಂದು ಸೇರು ಅಕ್ಕಿ ಇಡ್ತೀನಿ, ಎಡಗಾಲಲ್ಲಿ ಒದ್ದು ಹೋಗ್ತಾ ಇರು, ಅವಾಗ ನೀನು ಚೆನ್ನಾಗಿರ್ತೀಯ. ಏನು ಹಾಗೆ ನೋಡ್ತಾ ಇದೀಯಾ? ನೀನು ಬಲಗಾಲಿಟ್ಟು ಒಳಗೆ ಬಂದಾಗಲೇ ಹೇಳಿದ್ದೆ ತಾನೆ ನಿನ್ನ ನನ್ನ ಮಗನಿಂದ ದೂರ ಮಾಡ್ತೀನಿ ಅಂತ. ಸುಮಾ, ರೇವತಿ ಬಾಬಾ. ಸುಮಾ ಪಾಪ ಸಚಿನ್ ಎಲ್ಲ ಮರ್ತೋಗಿದ್ದಾನೆ ಅಂತ ಅಳ್ತಾ ಇದ್ಲು. ಅದಕ್ಕೆ ನಾನು ಇದೆಲ್ಲ ಸ್ವಲ್ಪ ದಿನ ಮಾತ್ರ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಾ ಇದ್ದೆ ಅಷ್ಟೆ. ಸುಮಾ, ಅಳ್ಬೇಡ ಕಂದ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ಸಚ್ಚು ಯಾಕೆ ಹೀಗೆಲ್ಲ ಆಡ್ತಾ ಇದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವನು ಮೋಸ್ಟ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ ಸುಮಾ. ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ತೋರ್ಸೋಣ, ಎಲ್ಲ ಸರಿ ಹೋಗುತ್ತೆ. ನೀನು ಯೋಚನೆ ಮಾಡಬೇಡ. ಏನು ಮಾತಾಡ್ತಾ ಇದೆಯಾ ರೇವತಿ? ಆಮೇಲೆ ನನ್ನ ಮಗನ ಹುಚ್ಚ ಅನ್ಕೊಂಡ್ಬಿಡ್ತಾರಷ್ಟೇ. ಅವೆಲ್ಲ ಬೇಡ, ಅವನೇ ಸರಿ ಹೋಗ್ತಾನೆ. ಸುಮಾ, ಇಷ್ಟೆಲ್ಲ ಕಷ್ಟಗಳು ಬರ್ತಿದೆ ಅಂದರೆ ಮುಂದೆ ಒಳ್ಳೆ ದಿನಗಳಿದೆ ಅಂತಲೇ ಅರ್ಥ. ನೋಡು, ಈ ಕಷ್ಟಕ್ಕೆಲ್ಲ ನೀನು ಹೆದರ್ಕೋಬೇಡ. ನೀನು ಧೈರ್ಯವಾಗಿ ನಿಂತರೆ ನಿಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿರುತ್ತಮ್ಮ. ಇವಳು ಯಾರು? ನಮ್ಮನೇಲಿ ಯಾಕಿದ್ದಾಳೆ? ಸಚಿನ್ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ನೀನು ಯಾಕೆ ಭಯ ಪಟ್ಕೋತೀಯ? ಅವನ ಮನೆ ಬಿಟ್ಟು ಹೋಗು ಅಂದರೆ ನಾನು ನಿನ್ನನ್ನು ಕಳಿಸ್ಬಿಡ್ತೀನ ಹೇಳು? ಪುಟ್ಟಕ್ಕನ ಮಗಳು ನೀನು. ಅವ್ರ ಥರನೇ ಛಲ ನಿನ್ನಲ್ಲೂ ಇರಬೇಕು. ಸರಿ ಅತ್ತೆ, ನೀವು ಹೇಳ್ದಂಗೆ ನಾನು ಎಲ್ಲನೂ ಎದುರಿಸಿ ನಿಲ್ತೀನಿ. ಬಾ, ಮೊದಲು ಏನಾದರೂ ತಿನ್ನು. ಇಲ್ಲ ಅತ್ತೆ, ಸಚಿನ್ ಏನು ತಿಂದಿಲ್ಲ. ಅವ್ನು ತಿನ್ಲಿ, ಆಮೇಲೆ ನಾನು ತಿಂತೀನಿ. ನೀನು ಅವನಿಗೋಸ್ಕರ ಕಾದ್ರೆ ಇಡೀ ಜೀವನ ಉಪವಾಸ ಇರ್ಬೇಕಾಗತ್ತೆ. ರೀ, ಏನು ಮಾತು ಅಂತ ಆಡ್ತಿದ್ದೀರಾ ನೀವು? ಸುಮ್ಮನೆ ತಮಾಷೆಗೆ ಹೇಳ್ದೆ ರೇವತಿ. ಇವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಇವ್ರಿಗೆಲ್ಲಾನು ತಮಾಷೆನೆ. ಬಾ, ನೀನು ಮೊದಲು ಊಟ ಮಾಡು. ಬಾ. ಹೋಗು ಹೋಗು, ನಿಂಗೆ ಇದೇ ಈ ಮನೆಯಲ್ಲಿ ಲಾಸ್ಟ್ ಊಟ ಆಗ್ಬೋದು. ಇದೇನೆಲ್ಲ ಹಿಂಗೆ ಬಿದ್ದೈತೆ? ಸರಿ, ಎಲ್ಲ ಎತ್ತಿಕ್ ಬಿಟ್ಟು ಯೋನ್ಲಾ ನೀನು ಈಟೊಂದು ಬಿಕ್ಲಿಸ್ತಿದ್ರು, ಎದ್ದು ನೀರ್ ಕುಡಿಯೋದ್ ಬಿಟ್ಟು ಇಲ್ಲಿ ಪೇಪರ್ ಜೋಡಿಸ್ತಿದ್ಯಾ? ಉಸ್ರು ಕಟ್ಕೊಂಡ್ರೆ ಯೋನ್ ಗತಿ. ತಕ್ಕ ನೀರ್ ಕುಡಿ.
ನಿನ್ ತಲೆನಾಗಿ ಹೊಸೇನಾದ್ರೂ ಬುದ್ಧಿ ಆಯ್ತಾ ಇಲ್ವಾ? ಅವೇ ಒಟ್ಟಿಗೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಹೋಗಿ ನೀರು ಕುಡಿಮ ಅಂತಿದ್ದೆ. ಯಾಕ್ಲ ಬೀಳಿಸ್ದೆ? ಅರ ಇದು ಒಳ್ಳೆ ಕಥೆ ಆಯ್ತಲ್ಲ. ಆಡ್ದವ್ನಿಗೆ ಬಿಟ್ಬಿಟ್ಟು ನೋಡ್ದವ್ನಿಗೆ ಬಹುಮಾನ ಕೊಟ್ರಂತೆ. ಹಂಗಾಯ್ತು. ಯಾವನೋ ಬೀಳ್ಸಿದ್ದು ನಾನು ಜೋಡ್ಸುಮ ಅಂತ ಬಂದ್ರೆ ನನಗೆ ಬೈತಿದ್ಯಲ್ಲ. ಸರಿ, ನಾನು ಇದನ್ನೆಲ್ಲ ಜೋಡಿಸ್ಕೋತೀನಿ, ನೀನ್ ವಾಗು. ಏ ಬೇಡ ಬಿಡವೆ, ನಾನೇ ಮಾಡ್ತೀನಿ. ನಿನ್ ಬ್ಯಾರೆ ಏನಾದ್ರೂ ಕೆಲ್ಸ ಇದ್ರೆ ವಾಗ್ ನೋಡು. ಏ ನಾನು ನೋಡೋದ್ ಬಿಟ್ಟು ನಂಗೆ ಬೇರೆ ಏನು ಕೆಲಸ ಇರ್ತದೆ ಹೇಳೋದು. ಏನಂದ್ರೆ? ಏನಿಲ್ಲವೇ, ನನಗೆ ಮಾಡಕ್ಕಂಥದ್ದು ಏನು ಕೆಲಸ ಇಲ್ಲ ಅಂತ ಹೇಳ್ದೆ ಅಟಯ. ಸಾನಾ, ಒಂದೇ ಒಂದ್ಸತಿ ನನ್ನ ಪಿರುತಿನ ಅರ್ಥ ಮಾಡ್ಕೊಳ್ಳೋದು. ಈ ಪ್ರಪಂಚದಾಗೆ ಯಾರಾದ್ರೂ ಇಟ್ಟೊಂದು ಪಿರುತಿ ಮಾಡ್ಬೋದಾ ಅಂತ ಎಲ್ಲರೂ ನಮ್ಮ ಕಡೆಗೆ ತಿರುಗಿ ನೋಡ್ಬೇಕು. ಹಂಗ್ ಪಿರುತಿ ಮಾಡ್ತೀನಿ. ಒಂದೇ ಒಂದ್ಸತಿ ನನ್ನ ಮನ್ಸ್ ಮಾತು ಕೇಳವೆ, ಅಟ್ಟೆ ಸಾಕು. ಇನ್ನೇನು ಬೇಡ ನನಗೆ. ಯೋನೋ ಯೋನಂದೆ? ಏ ನಾನೇನು ಹೇಳಿಲ್ಲ ಕಣಬಿ. ಅದ್ಯೋನೋ ಪ್ರಪಂಚ ತಿರುಗಿ ನೋಡ್ಬೇಕು ಅಂತ ಹೇಳ್ದಂಗಿತ್ತು. ಆ ನನ್ ಮನ್ಸ್ನಾಗ ಅನ್ಕೊಂಡಿದ್ದು ಇವಳಿಗೆ ಕೇಳಿಸ್ತಾ? ಅದು ಅವಿ ನಮ್ ಸ್ನೇಹ ಎಲೆಕ್ಷನ್ ಆಗಿ ಗೆದ್ಮೇಕೆ ಎಲ್ರು ನಮ್ಮನೆ ತಿರುಗಿ ನೋಡ್ಬೇಕು ಅಂತ ಹೇಳಕ್ ಬಂದೆ. ಹ್ಞೂ ಕಣ್ಲ ಕಾಳಿ, ಅವಳು ಗೆದ್ದು ನಮ್ಮ ಅತ್ತೆ ಹೆಸರು ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಆಸೆ ನನ್ನ ಆಸೆ ಎರಡು ಒಂದೇ ಕಣವಿ. ಆದ್ರೆ ಸ್ನೇಹ ಎಲೆಕ್ಷನ್ ಆಗಿ ಗೆಲ್ಲೋದ್ರ ಬಗ್ಗೆ ಹೇಳಿದ್ದು. ಸರಿ, ನಂಗೆ ಮನೆನಾಗೆ ಸ್ಯಾನೆ ಕೆಲಸ ಐತೆ. ನಿಂಗೆ ಬ್ಯಾರೆ ಕೆಲಸ ಇದ್ರೆ ನೋಡ್ಕೋ ಹೋಗು. ನಾನು ಮನ್ಸ್ನಾಗ ಅನ್ಕೊಂಡಿದ್ದು ನಿನಗೆ ಚೂರು ಪಾರು ಕೇಳಿಸ್ತೈತೆ ಅಂತಂದ್ರೆ ಇನ್ನು ನನ್ನ ಮನ್ಸು ಅರ್ಥ ಮಾಡ್ಕೊಳಕ್ಕೆ ಜಾಸ್ತಿ ಟೈಮ್ ಹಿಡಿಯೋಕ್ಕಿಲ್ಲ ಅಂತ ಅನ್ಕೋತೀನಿ. ಆ ಸಮಯಕ್ಕೋಸ್ಕರ ಕಾಯ್ತಾ ಇರ್ತೀನಿ ಸರ್. ದೇವರೇ, ನಾನಿಷ್ಟು ದಿನ ಕಷ್ಟಪಟ್ಟಿದ್ದು ಇಷ್ಟು ಸುಲಭವಾಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಾ ಇದೆ. ಸಚಿನ್ ಸುಮನ ಮರ್ತೋಗಿದ್ದಾನೆ. ಇನ್ನು ಆ ದರಿದ್ರನ ಈ ಮನೆಯಿಂದ ಆಚೆ ಹಾಕೋದೊಂದೇ ಬಾಕಿ. ಮೊದಲು ಇದಕ್ಕೆಲ್ಲ ಕಾರಣ ಆಗಿರೋ ಆ ಔಷಧಿಯವನಿಗೆ ಒಂದು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಬೇಕು.